ಗುರುವಾರ ಸಂಜೆ ಇವತ್ತಿನ ರಾತ್ರಿ ಊಟಕ್ಕೆ ಬೇಳೆ ಮತ್ತು ನುಗ್ಗೆಕಾಯಿನ ಹಾಕಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಕಿಚನಿಗೆ ಬಂದೆ. ಮಧ್ಯಾಹ್ನನೇ ಬೇಳೆನೆಲ್ಲ ನೆನೆಸಿದ್ದೆ. ಏನಕ್ಕೆ ನಮ್ಮೂರು ನೀರಲ್ಲಿ ಬೇಗ ಕಾಳುಗಳು ಬೇಯಲ್ಲ, ಅದರಲ್ಲಂತೂ ಒಣಗಿರೋ ಕಾಳಂತೂ ಬೇಯೋದೇ ಇಲ್ಲ. ನಾನಂತೂ ಇವಾಗ ಯಾವುದೇ ಸಾಂಬಾರು ಮಾಡಿದ್ರು ಕಾಳುಗಳನ್ನೆಲ್ಲ ಬೆಳಗ್ಗೆ ಅಥವಾ ಮಧ್ಯಾಹ್ನ ನೆನೆಸ್ಬಿಡ್ತೀನಿ. ಕಾಳುಗಳು ಬೇಗ ಬೇಯುತ್ತೆ, ಹಾಗೆಯೇ ಸಿಲಿಂಡ್ರು ಕೂಡ ಕಡಿಮೆ ಯೂಸ್ ಆಗುತ್ತೆ ಅಂತ ಹೇಳಿ. ಇವಾಗಿನ ಸಿಚುವೇಶನ್ ಗೊತ್ತೇ ಇದೆ ಅಲ್ವಾ, ಸಿಲಿಂಡ್ರುಗಳು ಯಾವ ರೀತಿ ಬುಕ್ ಆಗ್ತಿಲ್ಲ, ಬುಕ್ ಆದ್ರೂ ಬರೋದಕ್ಕೆ 15 ದಿನ 1 ತಿಂಗಳು ತಗೊತಾ ಇದೆ. ಇಂಥ ಟೈಮಲ್ಲಿ ಈ ರೀತಿ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಒಂದು ಸ್ವಲ್ಪನಾದರೂ ನಮ್ಮ ಕಿಚನ್ಗೆ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ. ಇನ್ನು ನಾನೊಂದು ಕುಕ್ಕರ್ಗೆ ಬೇಳೆ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊನ ವಿಷಲ್ ಹೊಡೆಯೋದಕ್ಕೆ ಇಟ್ಬಿಟ್ಟು ಒಂದು ಜಾರ್ಗೆ ಕಾಯಿ, ಟೊಮೆಟೊ, ಈರುಳ್ಳಿ ಮತ್ತು ಜೀರಿಗೆನ ಹಾಕ್ಕೊಂಡು ಪೇಸ್ಟ್ ಮಾಡಿಟ್ಟೆ. ಆ ಗ್ಯಾಪಲ್ಲೇ ನುಗ್ಗೆಕಾಯಿನೂ ಕೂಡ ಕಟ್ ಮಾಡಿ ಎತ್ತಿಟ್ಕೊಂಡೆ. ಬೇಳೆ ಬೆಂದಾದ್ಮೇಲೆ ಅದನ್ನು ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡೆ. ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ, ಟೊಮೆಟೊ, ಈರುಳ್ಳಿ ಹಾಗೆ ಬೇಳೆ ಇದೆಲ್ಲ ರಸ ಬಿಡುತ್ತೆ. ಆ ರಸ ಬಿಡೋದ್ರಿಂದನೇ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೋಸ್ಕರ ಬೇಯಿಸಿ ಮತ್ತು ಸ್ಮ್ಯಾಶ್ ಮಾಡಿರುವಂಥ ಬೇಳೆನ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಕಟ್ ಮಾಡಿರುವಂಥ ನುಗ್ಗೆಕಾಯಿನ ಅದ್ರ ಜೊತೆಗೇ ಬೇಯಿಸ್ಕೊತಾ ಇದ್ದೀನಿ. ಅದು ನೀಟಾಗಿ ಬೆಂದಾದ್ಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಕುದಿಸ್ಕೊಂಡೆ. ಅದೇ ಗ್ಯಾಪಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೆ. ಇದೆಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕ್ಕೊಂಡಿದ್ದೀನಿ, ಅಳತೆಗೆ ಎಷ್ಟು ಬೇಕೋ ಅಷ್ಟು. ಕೊನೆಯಲ್ಲಿ ಕೊತ್ತಂಬರಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಹಾಗೆ ಒಗ್ಗರಣೆ ಕೊಟ್ಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ. ನೀವು ಬೇಕಾದರೆ ಇಲ್ಲಿ ಹುಣಸೆ ಹಣ್ಣನ್ನು ನೆನೆಸಿ ಹುಳಿ ಕೂಡ ಬಿಟ್ಕೊಬೋದು, ಬಟ್ ನಾನು ಟೊಮೊಟೊ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಹುಳಿ ಹಾಕಿಲ್ಲ.